ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ತುಂಬ ದಿನ ಆದಮೇಲೆ ನೇರವಾಗಿ ಕುತ್ಕೊಂಡು ಮಾತಾಡೋದಕ್ಕೆ ಬಂದಿದ್ದೀನಿ. ಇವತ್ತು ಎಲ್ಲರಿಗೂ ಉಪಯುಕ್ತವಾದ ಒಂದು ಮಾಹಿತಿಯನ್ನು ಹಂಚಬೇಕಂತ ಬಂದಿದ್ದೀನಿ. ನನ್ನ ಅಮ್ಮನ್ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ದಾಗಿಂದನೂ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕಂತ ಅಂದ್ಕೊಂಡೆ, ಆದರೆ ಟೈಮೇ ಇರಲಿಲ್ಲ. ನಾನು ನಿಮಗೆ ಅಭಿಷೇಕ ಮಾಡಿದ ವಿಡಿಯೋದಲ್ಲಿ ಹೇಳಿದ್ದೀನಿ ಎಷ್ಟು ಕೆಲಸ ಇರುತ್ತೆ, ಟೈಮ್ ಸಾಕಾಗ್ತಿಲ್ಲ ಅನ್ನೋದ್ರ ಬಗ್ಗೆ. ಇವತ್ತು ಜಾಸ್ತಿ ಯಾವುದ್ರ ಬಗ್ಗೆನೂ ಮಾತಾಡೋದು ಬೇಡ. ಇವತ್ತು ನಾನು HPV ವ್ಯಾಕ್ಸಿನ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಎಲ್ಲರಿಗೂ ಖುಷಿಯಾದ ವಿಚಾರ ಏನು ಅಂತ ಹೇಳಿದ್ರೆ, ನಾಳೆಯಿಂದ ಫೆಬ್ರವರಿ 28ರಿಂದ HPV ವ್ಯಾಕ್ಸಿನನ್ನು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ನಮ್ಮ ಭಾರತ ಸರ್ಕಾರದವ್ರು ಕೊಡ್ತಾ ಇದ್ದಾರೆ. ಅದು ಖುಷಿಯಾದ ವಿಚಾರ. ನಾನು ಇಷ್ಟು ದಿನ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ. ನಾನು ಮುಂಚಿತವಾಗಿ ಏನಾದರೂ ವಿಡಿಯೋ ಮಾಡಿದರೆ ಫ್ರೀಯಾಗಿ ಸಿಗ್ತಿದೆ ಅಂತ ಹೇಳೋದಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ಎಲ್ಲೂ ಫ್ರೀಯಾಗಿ ಸಿಗ್ತಿರ್ಲಿಲ್ಲ. ನಮ್ಮನ್ನು JSS ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ದೆ ಅಲ್ವಾ, ಅಲ್ಲೂ ಹೋಗಿ ವಿಚಾರಿಸಿದ್ದೆ. ಗೌರ್ನಮೆಂಟ್ ಆಸ್ಪತ್ರೆಯಲ್ಲೂ ಕೂಡ ಹೋಗಿ ವಿಚಾರಿಸಿದ್ದೆ ಈ ವ್ಯಾಕ್ಸಿನ್ ಬಗ್ಗೆ, ಆದರೆ ಎಲ್ಲೂ ಫ್ರೀ ಇಲ್ಲ ಅಂತ ಹೇಳಿದರು. ಸರ್ಕಾರದವರು ಕೊಡಬೇಕಂತ ಅಂದ್ಕೊಂಡಿದ್ದಾರೆ, ಜನಗಳು ಕೇಳ್ತಾ ಇದ್ದಾರೆ. ಆದರೆ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಇನ್ನು ಸರ್ಕಾರದಲ್ಲಿ ತೀರ್ಮಾನ ಆಗಿಲ್ಲ ಅಂತಲೇ ಹೇಳ್ತಿದ್ರು. ನಾನು JSS ಆಸ್ಪತ್ರೆಯಲ್ಲಿ ಹೋಗಿ ವಿಚಾರಿಸಿದಾಗ 3 ಥರ ಇದೆ ವ್ಯಾಕ್ಸಿನು. ಒಂದು ವ್ಯಾಕ್ಸಿನ್ಗೆ 1800, ಮತ್ತೊಂದು 3600, ಮತ್ತೊಂದು 9800 ಅಂತ ಹೇಳಿದರು. ಸೊ ನಾನು ನನ್ನ ಮಕ್ಕಳು ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೆ, ಜೊತೆಗೆ ನಾನು ಕೂಡ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಫಸ್ಟ್ ನಾನು ನಿಮಗೆ HPV ವ್ಯಾಕ್ಸಿನ್ ಅಂದರೆ ಏನು ಅಂತ ಹೇಳ್ತೀನಿ, ಅದು ಏನಕ್ಕೆ ಹಾಕ್ಸ್ಕೋಬೇಕು ಅನ್ನೋದನ್ನು ಕೂಡ ಮುಂದೆ ಹೇಳ್ತಾ ಹೋಗ್ತೀನಿ. HPV ವ್ಯಾಕ್ಸಿನ್ ಅಂತ ಹೇಳಿದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಅಂತ ಇದರ ಹೆಸರು. ಯಾಕೆ ಇದನ್ನು ಹಾಕ್ಸ್ಬೇಕಂತ ಹೇಳಿದ್ರೆ, ಮುಂದೆ ಹೆಣ್ಮಕ್ಳಿಗೆ ಅಥವಾ ಗಂಡು ಮಕ್ಕಳಿಗೆ ಯಾವುದೇ ರೀತಿಯ ಕ್ಯಾನ್ಸರ್ ಬರಬಾರ್ದು ಅಂತ. ಅಂದರೆ ಮೇಯ್ನಾಗಿ ಹೆಣ್ಮಕ್ಳಿಗೆ ಇತ್ತೀಚೆಗೆ ಗರ್ಭಕಂಠದ ಕ್ಯಾನ್ಸರ್ ಎಲ್ಲ ಕಡೆ ತುಂಬ ಹರಡ್ತಾ ಇದೆ ಹೆಣ್ಮಕ್ಳಿಗೆ. ಸೊ ಅದರಿಂದಾಗಿ ಈ ವ್ಯಾಕ್ಸಿನನ್ನು ಹಾಕಿಸ್ಬೇಕು, ಪ್ರತಿಯೊಬ್ಬ ಹೆಣ್ಮಕ್ಳು ಹಾಕಿಸ್ಬೇಕು. ಯಾವ ಏಜಲ್ಲಿ ಹಾಕಿಸ್ಬೇಕು, ಹೇಗೆ ಹಾಕಿಸ್ಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. 9ರಿಂದ 14 ವರ್ಷದ ಒಳಗಡೆ ಹಾಕ್ಸಿದ್ರೆ ಈ ವ್ಯಾಕ್ಸಿನನ್ನು 2 ಡೋಸ್ ಅಷ್ಟೇ ಹಾಕಿಸ್ಬೇಕಾಗಿರೋದು. ಅದು 6 ತಿಂಗಳಿಗೊಂದ್ಸಲ ಹಾಕಿಸ್ಬೇಕಾಗತ್ತೆ. 2 ಡೋಸಲ್ಲೇ ಇದು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲ. ಅಕಸ್ಮಾತ್ ಕೊಡಿಸಿದಾಗ ಸಣ್ಣ ಪುಟ್ಟ ಜ್ವರ ಬರ್ಬೋದು ಅಷ್ಟೇ, ಸ್ವಲ್ಪ ನೋವಾಗಬಹುದು ಅಥವಾ ಆ ಜಾಗದಲ್ಲಿ ಕೆಂಪುಗಾಗ್ಬೋದು ಅಷ್ಟೇ. ಅದು ಬಿಟ್ಟು ಬೇರೆ ಅಡ್ಡ ಪರಿಣಾಮ ಇಲ್ಲ ಅಂತ WHO ಅವರು, ವಿಶ್ವ ಆರೋಗ್ಯ ಸಂಸ್ಥೆಯವರು ಹೇಳಿದ್ದಾರೆ. HPV ವ್ಯಾಕ್ಸಿನ್ನ ಹಾಕ್ಸೋದ್ರಿಂದ ಸರ್ವಿಕಲ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಗರ್ಭಕಂಠದ ಕ್ಯಾನ್ಸರ್ ಮತ್ತು ಜನನಾಂಗದ ಕ್ಯಾನ್ಸರ್ ಮತ್ತು ಇತರ ಮಾರಕ ಕ್ಯಾನ್ಸರ್ಗಳು ಕೂಡ ಬರದೇ ಇರೋ ಹಾಗೆ ತಡೆಗಟ್ಬೋದು. ಆ ಕ್ಯಾನ್ಸರ್ಗಳಿಂದ ಹೆಣ್ಮಕ್ಳನ್ನ ರಕ್ಷಣೆ ಮಾಡುತ್ತೆ ಈ HPV ವ್ಯಾಕ್ಸಿನ್. ಮತ್ತು 14 ವರ್ಷದಿಂದ 26 ವರ್ಷದ ಹುಡುಗ ಹುಡುಗಿ ಇಬ್ಬರೂ ಕೂಡ ಈ ವ್ಯಾಕ್ಸಿನನ್ನು ಹಾಕ್ಸ್ಕೋಬಹುದು. ನಮ್ಮ ಭಾರತದಲ್ಲಿ ವರ್ಷಕ್ಕೆ ಸುಮಾರು 80,000ಕ್ಕಿಂತ ಜಾಸ್ತಿ ಮಹಿಳೆಯರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಕಾಣಿಸ್ಕೊಳ್ತಾ ಇದೆ. ಆದ್ದರಿಂದ ಭಾರತ ಸರ್ಕಾರ ಸ್ವಸ್ಥ ನಾರಿ ಅನ್ನೋ ಮಿಷನ್ ಅಡಿಯಲ್ಲಿ 14 ವರ್ಷದ ಹೆಣ್ಮಕ್ಳಿಗೆ ಉಚಿತವಾಗಿ HPV ವ್ಯಾಕ್ಸಿನನ್ನು ಕೊಡಬೇಕಂತ ನಿರ್ಧಾರ ಮಾಡಿದೆ. ಅದು ಫೆಬ್ರವರಿ ಎಂಡಿಂಗ್, ಅಂದರೆ ನಾಳೆಯಿಂದ ಶುರು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಂತೂ ತುಂಬ ಖುಷಿಯಾದ ವಿಚಾರ. ಇನ್ನು ಉಳಿದವ್ರಿಗೂ ಕೂಡ ವ್ಯಾಕ್ಸಿನ್ ಉಚಿತವಾಗಿ ಸಿಗುತ್ತಾ ಇಲ್ವಾ ಅದು ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಒಟ್ಟಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಎಲ್ಲ ಕಡೆ ಉಚಿತವಾಗಿ ಈ ಲಸಿಕೆಯನ್ನು ಕೊಡಬೇಕಂತ ನಿರ್ಧಾರ ಮಾಡಿದ್ದಾರೆ. ಸೊ ಮುಂದೆ ನಮಗೂ ಕೂಡ ಕೊಡಬಹುದು ಅಂತ ಅನಿಸುತ್ತೆ. ಸದ್ಯಕ್ಕೆ ಸರ್ಕಾರಿ ಶಾಲೆಗಳಲ್ಲಿ, ಎಲ್ಲ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ 14 ವರ್ಷದ ಹೆಣ್ಮಕ್ಳುಗಳಿಗೆ ಈ ಲಸಿಕೆಯನ್ನು ಕೊಡಬೇಕಂತ ಅಂದ್ಕೊಂಡಿದ್ದಾರೆ. 9ರಿಂದ 14 ವರ್ಷದೊಳಗಡೆ ಹಾಕ್ಸ್ಕೊಂಡ್ರೆ ಈ ವ್ಯಾಕ್ಸಿನ್ ತುಂಬ ಪರಿಣಾಮಕಾರಿ. 26 ವರ್ಷದವರೆಗೂ ಹಾಕ್ಸ್ಕೊಬೋದು, 45 ವರ್ಷದವರೆಗೂ ಕೂಡ ಹಾಕ್ಸ್ಕೊಬಹುದು. ಆದಷ್ಟು ಮಹಿಳೆಯರು ಎಲ್ಲರೂ ಹಾಕ್ಸ್ಕೊಳ್ಳಿ. ಅಂದರೆ 9ರಿಂದ 14 ವರ್ಷದೊಳಗಡೆ ಹಾಕ್ಸಿದ್ರೆ ತುಂಬ ಪರಿಣಾಮಕಾರಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ವ್ಯಾಕ್ಸಿನ್ ಹಾಕ್ಸಿದ್ರೂ ಕೂಡ ಆವಾಗವಾಗ ನಿಯಮಿತವಾಗಿ ಪಾಪ್ಸ್ಮೇರ್ ಅಂತ ಒಂದು ಟೆಸ್ಟ್ ಬರುತ್ತೆ. ಆ ಟೆಸ್ಟನ್ನು ಒಂದು 30 ವರ್ಷ ಆದಮೇಲೆ ಮಾಡಿಸ್ಕೊಂಡ್ರಾಗುತ್ತೆ. ಈಗ ಶುಗರ್ ಇದ್ರೂ ಇನ್ಫೆಕ್ಷನ್ಗಳಾಗುತ್ತಲ್ವ. ಸೊ ಕೆಲವೊಂದ್ಸಲಿ ನಮಗೆ ಆ ಲಕ್ಷಣಗಳೇನಾದರೂ ಕಾಣಿಸಿದ್ರೆ, ಹೊಟ್ಟೆ ನೋವು ಅಥವಾ ಏನಾದರೂ ಜಾಸ್ತಿ ಬ್ಲೀಡಿಂಗ್ ಆಗೋದು, ಈ ಥರ ಏನಾದರೂ ತೊಂದರೆಗಳು ಕಾಣಿಸಿದ್ರೆ ಹೋಗಿ ಪಾಪ್ಸ್ಮೇರ್ ಟೆಸ್ಟ್ ಅಂತ ಮಾಡ್ತಾರೆ. ಸೊ ಅದನ್ನು ಮಾಡಿಸ್ಕೊಳ್ಳೋದ್ರಿಂದ ಕ್ಯಾನ್ಸರ್ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಸೊ ನಿಯಮಿತವಾಗಿ ವ್ಯಾಕ್ಸಿನ್ ಕೊಡಿಸಿದ್ದೀವಿ ಅಂದರೆ 90% ಕ್ಯಾನ್ಸರ್ ಬರಲ್ಲ, ಗರ್ಭಕಂಠದ ಕ್ಯಾನ್ಸರ್ ಬರಲ್ಲ ಅಂತ ಹೇಳ್ತಾರೆ.
ಆದರೂ ಕೂಡ ನಿಯಮಿತವಾಗಿ ಪಾಸ್ಮರ್ ಟೆಸ್ಟನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಕೆಲವು ತಪ್ಪು ತಿಳುವಳಿಕೆ ಏನಂತ ಹೇಳಿದ್ರೆ, ಈ ವ್ಯಾಕ್ಸಿನ್ನ ಕೊಡಿಸೋದ್ರಿಂದ ಹೆಣ್ಮಕ್ಳಲ್ಲಿ ಫರ್ಟಿಲಿಟಿ ಅಂದರೆ ಫಲವತ್ತತೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಯಾವುದೇ ರೀತಿ ಅಡ್ಡ ಪರಿಣಾಮ ಬೀರಲ್ಲ ಅಂತ WHO ಅವರು, ವಿಶ್ವ ಆರೋಗ್ಯ ಸಂಸ್ಥೆಯವರೇ ಹೇಳಿದ್ದಾರೆ. ಹಾಗಾಗಿ ಈ ವ್ಯಾಕ್ಸಿನನ್ನು ಹಾಕ್ಸ್ಕೋಬಹುದು. ನಾನು ಅದು ಯಾವ ವ್ಯಾಕ್ಸಿನ್ ಅಂತ ನಿಮಗೆ ಹೇಳ್ತೀನಿ, ಅದನ್ನು ನಾನು ಬರ್ಕೊಂಡಿದ್ದೀನಿ. ಗಾರ್ಡಸಿಲ್ ಕ್ವಾಡ್ರಿವೇಲೆಂಟ್ ಅನ್ನೋ ಲಸಿಕೆಯನ್ನು, ಈ HPV ವ್ಯಾಕ್ಸಿನ್ ಅಂದರೆ ಆ ಲಸಿಕೆಯನ್ನು ಕೊಡ್ತಾ ಇದ್ದಾರೆ. ಅದರ ಹೆಸರು ಗಾರ್ಡಸಿಲ್ ಕ್ವಾಡ್ರಿಲೇಟರ್ ಅಂತ. ಸರ್ವಿಕಲ್ ಕ್ಯಾನ್ಸರ್ ಅನ್ನೋದು ಇಡೀ ಭಾರತದಲ್ಲೇ 2ನೇ ಕ್ಯಾನ್ಸರ್ ಮಹಿಳೆಯರಿಗೆ ಬರ್ತಿರೋದು. ಅಂದರೆ ಅತಿ ಹೆಚ್ಚು ಬರ್ತಿರೋ ಕ್ಯಾನ್ಸರ್ಗಳಲ್ಲಿ 2ನೇ ಕ್ಯಾನ್ಸರೇ ಈ ಗರ್ಭಕಂಠದ ಕ್ಯಾನ್ಸರ್. ಹಾಗಾಗಿ ಯಾರೂ ತಡ ಮಾಡಬೇಡಿ, ಆದಷ್ಟು ಬೇಗ ಲಸಿಕೆಯನ್ನು ಹಾಕ್ಸ್ಕೊಳ್ಳಿ. ಸದ್ಯಕ್ಕೆ ಸರ್ಕಾರದವ್ರು ನಮಗೆ ದೇಶವ್ಯಾಪ್ತಿಯಲ್ಲಿ 14 ವರ್ಷದ ಹೆಣ್ಮಕ್ಳುಗಳಿಗೆ ಹಾಕಿಸ್ತಾ ಇದ್ದಾರೆ, ಫ್ರೀ ಉಚಿತವಾಗಿ ಕೊಡ್ತಾ ಇದ್ದಾರೆ. ಸೊ ನಾವು ಕೂಡ 45 ವರ್ಷದ ಒಳಗಡೆ ಯಾರ್ಯಾರು ಇದರ ಹೆಣ್ಮಕ್ಳು, ಗಂಡ್ಮಕ್ಳು ಕೂಡ ಹಾಕ್ಸ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಹೋಗಿ ಹಾಕ್ಸ್ಕೊಳ್ಳಿ. ಕಾಯಿಲೆ ಬಂದ ಮೇಲೆ ಚಿಂತೆ ಮಾಡೋದ್ರಿಂದ, ಒಂದ್ಸಲಿ ಕಾಯಿಲೆ ಬಂತಂತ ಹೇಳಿದ್ರೆ ಅದನ್ನು ವಾಸಿ ಮಾಡೋದು, ಗುಣಪಡಿಸೋದು ತುಂಬಾ ಕಷ್ಟ. ಸೊ ಬರೋದಕ್ಕೂ ಮುಂಚೆ 90% 14 ವರ್ಷದ ಮಕ್ಕಳಿಗೆ ಒಳಗಡೆ ಮಕ್ಕಳಿಗೆ ಹಾಕ್ಸಿದ್ರೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮಗೆ ಅಷ್ಟು ಪರಿಣಾಮಕಾರಿ ಆಗಿಲ್ಲದೆ ಇದ್ದರೂ ಬರೋದನ್ನು ತಡೆಗಟ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾರ್ಯಾರು ಹೆಣ್ಮಕ್ಳು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಅಥವಾ ಗಂಡು ಮಕ್ಳು ಯಾರ್ಯಾರು ನೋಡ್ತಾ ಇದ್ದೀರಾ, ನಿಮಗೆ ಹೆಣ್ಮಕ್ಳುಗಳಿಗೆ, ನಿಮ್ಮನೆ ಹೆಣ್ಮಕ್ಳುಗಳಿಗೆ ಅಥವಾ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಹತ್ತಿರದವ್ರಿಗೆ, ನಿಮ್ಮ ಸಂಬಂಧಿಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹೆಣ್ಮಕ್ಳು ಕೂಡ ಅಷ್ಟೇ, ನಿಮಗೆ ಯಾರ್ಯಾರು ಆಪ್ತರಿದ್ದಾರೆ ಅಥವಾ ನಿಮಗೆ ಇದೊಂದು ವಿಷಯವನ್ನು ಎಲ್ಲರಿಗೂ ಹೇಳಬೇಕಂತ ಅನಿಸಿದ್ರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಒಳ್ಳೆಯ ವಿಚಾರಗಳನ್ನ ಆದಷ್ಟು ಶೇರ್ ಮಾಡೋದ್ರಿಂದ ಎಲ್ಲರಿಗೂ ತಿಳುವಳಿಕೆ ಬರುತ್ತೆ. ನಾನಂತೂ ನೇರವಾಗಿ ಯಾರ್ಯಾರು ಸಿಗ್ತಾರೋ ನನ್ನ ಹತ್ತಿರದವರು ಅವ್ರಿಗೆಲ್ಲ ಹೇಳಿದ್ದೀನಿ, ದಯವಿಟ್ಟು ಹಾಕಿಸಿ 14 ವರ್ಷದೊಳಗಡೆ ಆದಷ್ಟು ವ್ಯಾಕ್ಸಿನ್ ಹಾಕ್ಸೋದಕ್ಕೆ ಟ್ರೈ ಮಾಡಿ, ಹಾಕಿಸಿ ಅಂತ ಹೇಳ್ತಾ ಇದ್ದೀನಿ. 14 ವರ್ಷದ ಒಳಗಡೆ ಆದರೆ 2 ಡೋಸ್ ಅಷ್ಟೇ ಇರುತ್ತೆ, 6 ತಿಂಗಳಿಗೊಂದ್ಸತಿ. 14 ವರ್ಷದ ಮೇಲ್ಗಡೆ ಆದ ಹೆಣ್ಮಕ್ಳಿಗಾದರೆ 3 ಡೋಸ್ ಕೊಡಿಸ್ಬೇಕಾಗತ್ತೆ. 45ನೇ ವರ್ಷದವರೆಗೂ ಕೊಡಿಸ್ಕೊಳ್ಬಹುದು. 6 ತಿಂಗಳಿಗೊಂದ್ಸಲಿ 3 ಡೋಸ್ ಕೊಡಿಸ್ಬೇಕಾಗತ್ತೆ. ಸೊ ಹಾಗಾಗಿ ಯಾರು ದಯವಿಟ್ಟು ತಡ ಮಾಡಬೇಡಿ, ಆದಷ್ಟು ಬೇಗ ಹೋಗಿ ವ್ಯಾಕ್ಸಿನನ್ನು ಹಾಕ್ಸ್ಕೊಳ್ಳಿ. ಅದು ನನಗೆ ತುಂಬ ಖುಷಿಯಾಯಿತು, ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂತ. ನಾನು 1 ತಿಂಗಳ ಹಿಂದೆನೇ ವಿಡಿಯೋ ಮಾಡಬೇಕಂತ ಅಂದ್ಕೊಂಡೆ. ಆವಾಗ ನಾನು ಉಚಿತವಾಗಿ ಕೊಡ್ತಾರೆ ಅಂತ ಹೇಳೋದಕ್ಕಾಗ್ತಿರ್ಲಿಲ್ಲ. ಬಟ್ ಇವತ್ತು ಭಾರತ ಸರ್ಕಾರದವರು, ಕೇಂದ್ರ ಸರ್ಕಾರದವರೇ ಈ ಯೋಜನೆಯನ್ನು ಜಾರಿ ಮಾಡಿರೋದ್ರಿಂದ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಉಚಿತವಾಗಿ ಸಿಗುತ್ತೆ ಅಂತ. ಆದಷ್ಟು ಬೇಗ ನಿಮ್ಮನೆ ಹೆಣ್ಮಕ್ಳುಗಳಿಗೆ ಈ ವ್ಯಾಕ್ಸಿನನ್ನು ಹಾಕಿಸಿ, ತಡ ಮಾಡಬೇಡಿ. ಇಷ್ಟರಲ್ಲಾಗಲೇ ನಾನು ವ್ಯಾಕ್ಸಿನ್ ಹಾಕ್ಸ್ಬೇಕಂತ ಅಂದ್ಕೊಂಡಿದ್ದೆ, ಹೋಗಿ ವಿಚಾರಿಸ್ಕೊಂಡು ಕೂಡ ಬಂದಿದ್ದೆ ಯಾವ ಟೈಮಿಂಗ್ಸ್ ಬರಬೇಕಂತ. ಅವರು ಬೆಳಗ್ಗೆ 9 ಗಂಟೆ ಅಷ್ಟರಲ್ಲಿ ಬಂದರೆ ಫ್ರೀ ಇರ್ತೀವಿ, ಹಾಕ್ಕೊಡ್ತೀವಿ. ನೀವು ಆಮೇಲೆ ಬಂದರೆ 11 ಗಂಟೆ ಬಂದರೆ ರೌಂಡ್ಸ್ ಹೋಗಿಬಿಟ್ಟಿರ್ತೀವಿ, ಇಲ್ಲ ಮಧ್ಯಾಹ್ನ 2:30 ಮೇಲೆ ಬನ್ನಿ ಅಥವಾ ಬೆಳಗ್ಗೆ 9 ಗಂಟೆ ಅಷ್ಟರಲ್ಲಿ ಬನ್ನಿ ಅಂತ ಹೇಳಿದರು. ನನ್ನ ಮಗಳು ರಜಕ್ಕೆ ಬಂದಿದ್ಲು, ದೊಡ್ಡ ಮಗಳು ಐಶು. ಸೊ ಹೋಗಿ ಹಾಕ್ಸೋಣ ಅಂತ ಅಂದ್ಕೊಂಡೆ. ಈ ಅಭಿಷೇಕ ಅದು ಇದು ಅಂತ ಅಂದ್ಕೊಂಡು ತುಂಬ ಕೆಲಸ ಇತ್ತು, ಹೋಗೋದಕ್ಕಾಗಲಿಲ್ಲ. ಆಮೇಲೆ ಶಾರುಗೆ ಪ್ರಿಪ್ರೇಟರಿ ಎಕ್ಸಾಮ್ ನಡೀತಾ ಇದೆ. ರೀತು ಕೂಡ ಅವಳು PG ಮಾಡ್ಕೊಳ್ಳೋದಕ್ಕೆ ಅಂತ ಓಡಾಡ್ತಾ ಇದ್ದಾಳೆ. ಸೊ ಎಲ್ಲ ಮುಗೀಲಿ, ಶಾರುಗೆ ಎಕ್ಸಾಮ್ ಕೂಡ ಮುಗಿಲಿ, ಆ್ಯನ್ಯುವಲ್ ಎಕ್ಸಾಮ್ ಮುಗಿದ್ಬಿಡ್ಲಿ, ಬೇಸಿಗೆ ರಜದಲ್ಲಿ ಹೋಗಿ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಹೋಗಿ ಹಾಕ್ಸ್ಕೊಂಡಾಗ ವಿಡಿಯೋ ಕೂಡ ಮಾಡಿ ನಿಮಗೆ ತೋರಿಸ್ತೀನಿ. ಆದಷ್ಟು ಬೇಗ ನೀವು ಕೂಡ ಹಾಕ್ಸ್ಕೊಳ್ಳಿ. ಧನ್ಯವಾದಗಳು. 9 ರಿಂದ 14 ವರ್ಷದವರೆಗೂ ಸರ್ಕಾರದವರು ಉಚಿತವಾಗಿ ನೀಡ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ.